ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ ಲಾಗ್ ಇದು. ಸೊ ಈಗ ಬೆಳಗ್ಗೆ ಟೈಮ್ ಬಂದು 8:30. ಪ್ರತಿ ಕಾಲೇಜಿಗೆ ಹೋಗಿದ್ದಾನೆ. ಅವನು ಶೇಕ್ ಕುಡಿದ್ಬಿಟ್ಟು ಕಾಲೇಜಿಗೆ ಹೋಗಿದ್ದಾನೆ. ಮತ್ತು ಹಾಗೆಯೇ ಈಗ ಶನಿವಾರ ವಾರ ಮಾಡಬೇಕಲ್ವ. ಸೊ ಈಗೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇನ್ನೂ ಮಾಡಿಲ್ಲ. ಈಗೆಲ್ಲ ದೇವ್ರ ಸಾಮಾನೆಲ್ಲ ಬೆಳಕೊಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ಜೊತೆಗೇ ಇವಾಗ ದೋಸೆ ಮತ್ತು ಹೆಸ್ರುಕಾಳು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ತಿಂಡಿಗೆ ಅಂದರೆ ಇವಾಗ ನಮ್ಮಪ್ಪ ಅಮ್ಮನಿಗೆ ಮತ್ತು ಸೃಷ್ಟಿಗೆ ಎಲ್ಲರಿಗೂ ತಿಂಡಿ ಮಾಡೋದಕ್ಕೋಸ್ಕರ ಹೆಸ್ರು ಕಾಳ್ದೊಂದು ಕೂಟ್ ಮಾಡಿಬಿಟ್ಟು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಹಾಗೆಯೇ ಹಣ್ಣೆ ಸೊಪ್ಪಿದೆ, ಹಣ್ಣೆ ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಈ ದಿನ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಥರ ನಾನು ಶೇಕ್ ಹಾಕ್ಕೊಂಡು ಶೇಕ್ ಕುಡಿದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಮತ್ತು ಹಾಗೆಯೇ ನೋಡಿ, ನೆನ್ನೆ ಇಡ್ಲಿ ಮಾಡಿದ್ನಲ್ವ, ಚೆನ್ನಾಗಿ ಉಪ್ಪು ಬಂದಿದೆ, ಚೆನ್ನಾಗಿ ಹುಳಿ ಬಂದಿದೆ ಇದು. ಸೊ ಇವಾಗ ದೋಸೆ ನಾನು ತಂದುಬಿಟ್ಟು ಇದು ದೋಸೆಗೆ ರೊಟ್ಟಿ ಹಾಕ್ಬೋದು. ಇವಾಗ ದೋಸೆ ಮಾಡೋಣ ಅಂದ್ಬಿಟ್ಟು ಜೊತೆಗೆ ಇಲ್ಲಿ ಹೆಸ್ರು ಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಹೆಸ್ರು ಕಾಳ್ದು ಕೂಟ ಏನಾದರೂ ಮಾಡೋಣ ಅಂದ್ಬಿಟ್ಟು ಗ್ರೇವಿ ಥರ. ಮತ್ತು ಹಾಗೆಯೇ ಇವತ್ತು ಹೂವು ತಂದು ಕೊಡ್ತಾರೆ, ನಮಗೆ ವರ್ತನೆ ಕೊಡ್ತಾರಲ್ಲ ಹೂವಿನವರು. ಸೊ ಅವರು ಸೊಪ್ಪು ತೊಗೊಂಡು ಬಂದಿದ್ದರು, ಹಣ್ಣೆ ಸೊಪ್ಪು. ಸೊ ಅದಕ್ಕೆ ತೊಗೊಳಮ್ಮ ಚೆನ್ನಾಗಿದೆ ಸೊಪ್ಪು, ಅವ್ರು ಹೊಲದಲ್ಲಿ ಇವಾಗ ಕಿತ್ಕೊಂಡು ಬಂದಿರೋದು ನೆನ್ನೆಲ್ಲ ಅಂತಂದರು. ಆಯಿತು ಸರಿ ಆಂಟಿ ಕೊಡಿ ಅಂತ ಅಂದ್ಬಿಟ್ಟು ಇವಾಗ ಸೊಪ್ಪು ಕೂಡ ತೊಗೊಂಡಿದ್ದೀವಿ. ಈಗ ಸೊಪ್ಪು ಮತ್ತು ಹಾಗೆಯೇ ತೊಗರಿಬೇಳೆ ಎರಡನ್ನೂ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಪ್ಪ ಇದ್ದು ನನಗೆ ದೋಸೆ ಏನು ಬೇಡ, ಬೇಕಾದ್ರೆ ಒಂದೇ ಒಂದು ಕೊಡಿ, ನನಗೆ ಎಣ್ಣೆ ಸೊಪ್ಪಿಂದು ಬಸ್ಸಾರು ಸೊಪ್ಪು ಮತ್ತು ಹಾಗೆಯೇ ಮುದ್ದೆ ಬೇಕಮ್ಮ ಅಂತಂದು ಸರಿ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದು. ಒಂದೇ ಸತಿ ಇವತ್ತು ಅಡುಗೆ ಮತ್ತು ಹಾಗೆ ತಿಂಡಿ ಎರಡೂ ಹಾಕ್ತಾಯಿದೆ. ಈ ಕಡೆ ಸೊಪ್ಪಿನ ಪಲ್ಯನೂ ರೆಡಿ ಆಗ್ತಾಯಿದೆ, ಸೊಪ್ಪು ಬೇಯ್ತಾ ಇದೆ ಒಲೆ ಮೇಲೆ. ಮತ್ತು ಈ ಕಡೆ ಕಾಳು ಕೂಡ ರೆಡಿ ಆಗ್ತಾಯಿದೆ. ಕಾಳೆಲ್ಲ ಬೇಯಿಸ್ಕೊಂಡು ಆಮೇಲೆ ಕೂಟ್ ಮಾಡ್ತೀನಿ. ದೋಸೆ ಬೇಕು ಅಂತಂದರೆ ದೋಸೆ ಮತ್ತು ಕಾಳು ಕುಡಿಸ್ಬೋದು. ಇದು ಯಾರಿಗೆ ಬೇಕೋ ನೋಡಿಕೊಂಡು ಸಾರನ್ನು ಮಾಡಿ ಪಲ್ಯ ಮಾಡಿ, ಮುದ್ದೆ ಬೇಕು ಅಂದರೆ ಮಾಡ್ತೀನಿ. ಸೊ ದೇವ್ರ ಮನೆ ಈ ಥರ ಇದೆ. ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ. ನೆನ್ನೆ ಶುಕ್ರವಾರನಲ್ಲ, ನೆನ್ನೆ ಎಲ್ಲ ದೀಪ ಹಚ್ಚಿದ್ದೆ. ನಾನು ಕಳಸ ಏನು ತೆಗೆಯೋದಕ್ಕೆ ಹೋಗಲ್ಲ ಶುಕ್ರವಾರದತ್ತು. ಸೊ ಇವಾಗ ಸಾಟರ್ಡೆ ವೀಕ್ಲಿ ಒನ್ ಟೈಮ್ ಮಾತ್ರ ಕಳಸ ಎಲ್ಲ ತೆಗೆಯೋದು. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಪೂಜೆ ದೇವ್ರ ಸಾಮಾನೆಲ್ಲ ಬೆಳಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇವತ್ತು ಸಾಮಂತಿಗೆ ಹೂವು ತಂದಿರಲಿಲ್ವಂತೆ. ಸೊ ಕಾಕಡ ತಗೊಂಬಂದಿತ್ತು ಆಂಟಿ. ಸೊ ಅದನ್ನೇ ತೊಗೊಂಡಿದ್ದಾರೆ. ಇವತ್ತು ಸ್ವಲ್ಪ ಸಿಂಪಲ್ಲೇ ಆಯಿತು, ಹೂವು ಜಾಸ್ತಿನೇ ಇಲ್ಲ. ನನಗೆ ಶನಿವಾರದ ದಿನ ಜಾಸ್ತಿ ಇರಬೇಕು ಹೂವು, ಇವತ್ತು ಸ್ವಲ್ಪ ಇದೆ. ಸೊ ಅಷ್ಟನ್ನೇ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ. ಮತ್ತು ಹಾಗೆ ನಮ್ಮನೆಯವರು ಕೂಡ ಮಾವಿನ ಹಣ್ಣು ತೊಗೊಂಡು ಬಂದಿದ್ದರು. ಅದಕ್ಕೆ ಬಾಳೆಹಣ್ಣು ಬದಲು ಮಾವಿನ ಹಣ್ಣೆ ಇಟ್ಟಿದ್ದೀನಿ ಇವತ್ತು ಪೂಜೆಗೆ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಮಾಡ್ತಾಯಿದ್ದೆ, ದೇವ್ರ ಪೂಜೆ ಮಾಡ್ತಾಯಿದ್ನಲ್ವ. ಅದಕ್ಕೆ ಅಮ್ಮ ಇದ್ದು ಅವಳು ಪೂಜೆ ಮಾಡ್ಕೊಳ್ಳಿ, ನಾನೇ ಇಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡಿದ್ದಾರೆ. ಯಾಕೆಂದರೆ ನಾನು ಆಲ್ರೆಡಿ ಸೊಪ್ಪು ಕೂಡ ಬೇಯೋದಕ್ಕೆ ಅಂತ ಇಟ್ಬಿಟ್ಟಿದ್ನಲ್ವ. ನಾನು ಎರಡೂ ಮೇಂಟೈನ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಇದ್ದು ಇಲ್ಲ ಬಿಡು ನಾನೇ ಮಾಡ್ತೀನಿ ಅಂತಂದರು. ಸೊ ಬಸ್ಸಾರು ಮಾಡಿದ್ದಾರೆ. ಮತ್ತು ಹಾಗೆಯೇ ಜೊತೆಗೆ ರೈಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ರೈಸು ಮತ್ತು ಮುದ್ದೆ ಮಾಡಿದ್ದಾರೆ. ಸೊ ಮುದ್ದೆ ಕೂಡ ಮಾಡಿದ್ದಾರೆ, ಮುದ್ದೆ ಮತ್ತು ರೈಸ್ ಮಾಡಿದ್ದಾರೆ. ಮತ್ತು ನೋಡಿ, ಹಣ್ಣೆ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಕುಕ್ಕರ್ಗೆ ಬೇಯಿಸ್ಬಿಟ್ರೆ ಇಷ್ಟು ಟೇಸ್ಟ್ ಕೊಡೋದಿಲ್ಲ. ಅದು ಫುಲ್ ಎಲ್ಲ ಒಂಥರ ಮೆತ್ತಗಾಗೋಗ್ಬಿಡುತ್ತೆ. ಈ ಥರ ನಾವು ಒಂದು ಕಡಾಯಲ್ಲೇ ಬೇಳೆ ಮತ್ತು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಈ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕಿಂತ ಹಸಿಕಾಯಿ ತುರಿ ಹಾಕಬೇಕು, ಹಾಕಿಲ್ಲ ಅವರು. ಸೊ ಇವಾಗ ಹಾಕ್ತೀನಿ ಹಸಿಕಾಯಿ ತುರಿನ, ಚೆನ್ನಾಗಿರುತ್ತೆ ಇದಕ್ಕೆ ಹಸಿಕಾಯಿ ತುರಿ ಹಾಕಿದ್ರೆ. ಸೊ ಇವಾಗ ಅಲ್ಲಿ ಸೊಪ್ಪಿನ ಪಲ್ಯನೂ ರೆಡಿ ಆಗಿದೆ. ಮತ್ತು ನನ್ನ ಜೊತೆಗೆ ಇದು ದೋಸೆಗೆ ಗ್ರೇವಿ ಮಾಡಬೇಕು ಅಂತೇಳಿ ಕಾಳು ನೆನೆ ಹಾಕಿದ್ನಲ್ವ. ಸೊ ಬೇಯಿಸಿದ್ದೆ, ರೆಡಿ ಇದೆ. ಇವಾಗ ಇದ್ರದ್ದು ಗ್ರೇವಿ ಮಾಡ್ಕೊಳ್ತೀನಿ. ಇನ್ನು ದೋಸೆ ಹಾಗೇ ಇದೆ. ದೋಸೆ ಯಾರೂ ತಿಂದಿಲ್ಲ, ಯಾಕೆಂದರೆ ಅಪ್ಪ ಮುದ್ದೆ ಬೇಕು ಅಂತೇಳಿ ಪಾಪ ಮುದ್ದೆ ಮಾಡಿಸ್ಕೊಂಡಿದ್ದಾರೆ. ಅವರಿಬ್ಬರು ಮುದ್ದೆ ಮತ್ತು ಬಸ್ಸಾರಿಂದ ಊಟ ಮಾಡ್ತಾಯಿದ್ದಾರೆ. ಇದು ದೋಸೆ ಯಾರಿಗಾನ ಬೇಕಿದ್ದರೆ ಕೇಳ್ಬಿಟ್ಟು ಹಾಕ್ಕೊಡ್ತೀನಿ. ಇವಾಗ ತಾನೇ ನಮ್ಮ ಮನೆಯವರು ಕೂಡ ಬಂದರು, ಹೊರಗಡೆ ಹೋಗಿದ್ರು. ಅದೇ ಮಾವಿನ ಹಣ್ಣೆಲ್ಲ ತೊಗೊಂಡು ಬಂದಿದ್ದಾರೆ. ಮತ್ತು ಈಗ ತಾನೇ ಶೇಕ್ ಹಾಕ್ಕೊಟ್ಟೆ. ಶೇಕು ಕುಡಿದ್ಬಿಟ್ಟು
ಸೊ ಇವಾಗ ನೋಡಿ ಮಾವಿನ ಹಣ್ಣು ತಂದಿದ್ರಲ್ವಾ, ಎಲ್ಲ ತೊಳಿತಾ ಇದ್ದಾರೆ. ಬಿಸಿನೀರು ಹಾಕ್ಬಿಟ್ಟು ತೊಳಿ ಎಲ್ಲ ಅದು ಇದು ಔಷಧಿ ಹೊಡೆದಿರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಲೈಟಾಗೆ ತೊಳಿಯಮ್ಮ ಅಂತ ಹೇಳ್ತಾ ಇದ್ದಾರೆ ಮಗಳಿಗೆ. ಇನ್ನೇನಿಲ್ಲ, ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿದಿದೆ. ಇವತ್ತು ಅಡುಗೆನೂ ಒಂದೇ ಸಲ ಬೇಗ ಆಗಿದೆ, ಎಲ್ಲ ಸಾಂಬಾರೆಲ್ಲ ಮಾಡಿ ಇರೋದು ಎಲ್ಲ ಆಗಿದೆ. ಸೊ ಇನ್ನು ಅದೊಂದು ಯಾವುದು ಹೆಸರು ಕಾಳಿಂದೊಂದು ಗ್ರೇವಿ ಒಂದು ಮಾಡಿಬಿಡ್ತೀನಿ. ಮಾಡಿಬಿಟ್ಟು ಇಟ್ಬಿಟ್ರೆ ಅದು ಬೇಕಿದ್ರೆ ಅದು ಇದು ಬೇಕಿದ್ರೆ ಮುದ್ದೆ ಆಮೇಲೆ ಬೇಕು ಅಂದರೆ ಮಾಡಿಕೊಡೋದು. ಈಗ ಅಮ್ಮ ಅಪ್ಪ ಮಾತ್ರ ಊಟ ಮಾಡಿರೋದು, ಸೊ ನಾವು ಮಾಡಿಲ್ವಲ್ಲ ಮಧ್ಯಾಹ್ನ, ಇನ್ನು ಪ್ರತಿಗೆ ಇಲ್ಲ. ಸೊ ಇನ್ನೇನು ಬೆಳಗ್ಗೆನೇ ಇವತ್ತು ಅಡುಗೆ ಎಣ್ಣೆ ಸೊಪ್ಪಿನ ಬಸ್ಸಾರು, ಮುದ್ದೆ, ಅನ್ನ ಎಲ್ಲ ಆಗಿದೆ. ಮತ್ತು ಹಾಗೆಯೇ ನಾವೆಲ್ಲ ಬೆಳಗ್ಗೆನೇ ಶೇಕೆಲ್ಲ ತೊಗೊಂಡಿದ್ದೀವಿ. ಮಧ್ಯಾಹ್ನ ಊಟ ನಮ್ಮದು. ಸೊ ಇವಾಗ ಹೆಸ್ರು ಕಾಳ್ದೊಂದು ಗ್ರೇವಿಯನ್ನು ಮಾಡಿಟ್ಬಿಡ್ತೀನಿ. ದೋಸೆ ಬೇಕು ಅಂದರೆ ಇರಲಿ ಅಂತ ಅಂದ್ಬಿಟ್ಟು ದೋಸೆ ಮತ್ತು ಗ್ರೇವಿ ರೆಡಿಯಾಗಿ ಮಾಡ್ತಾಯಿದ್ದೀನಿ. ಮತ್ತು ಜೊತೆಗೆ ಬಸ್ಸಾರಿದೆ, ಸೊಪ್ಪಿದೆ. ನಮ್ಮ ಮನೆಯವ್ರು ಏನಾದ್ರು ಮುದ್ದೆ ಬೇಕು ಅಂದರೆ ಅವ್ರು ಒಂದು ಮುದ್ದೆ ಮಾಡಿಕೊಡೋದು. ಇವತ್ತು ಪ್ರತಿಗೆ ಏನಿಲ್ಲ, ಒಂದು ಗಂಟೆಗೆ ಬರ್ತಾನಂತೆ ಇವತ್ತು ಕಾಲೇಜಿಂದ. ಸೊ ಅವನಿಗೆ ಊಟ ಏನಿಲ್ಲ ಇವತ್ತು. ಸೊ ಹಾಗಾಗಿ ಬಂದಮೇಲೆ ಅವ್ನಿಗೂ ಮುದ್ದೆ ಬೇಕಿರೋ ಮುದ್ದೆ, ಇಲ್ಲಾಂದರೆ ದೋಸೆ ಬೇಕಿರೋ ದೋಸೆ, ಯಾರಿಗೇನು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಡೋದು. ಇವತ್ತು ಪೂಜೆ ಮತ್ತು ಅಡುಗೆ ಎಲ್ಲ ಇವತ್ತು ಬೇಗನೆ ಆಗೋಗಿದೆ. ಇನ್ನೂ ಟೈಮ್ ಬಂದು 10:30 ಟೈಮ್ ಕೂಡ. ಸೊ ಎಲ್ಲ ಬೇಗನೆ ಫಾಸ್ಟಾಗಿ ಎಲ್ಲ ಕೆಲಸನೂ ಆಗಿದೆ ಫ್ರೆಂಡ್ಸ್. ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಇವಾಗ ಹೆಸ್ರು ಕಾಳ್ದು ಗ್ರೇವಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಣ್ಣೆ ಕಾದಿದೆ. ಸೊ ಈಗ ಅದಕ್ಕೇ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಹಿಂಗು. ಇವಾಗ ನಾನು ಕಟ್ ಮಾಡ್ಕೊಂಡಿದ್ದಲ್ಲ ಒಂದು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಇವತ್ತೇನೂ ಗೊತ್ತಿಲ್ಲ ಫ್ರೆಂಡ್ಸ್, ಎಲ್ಲ ಕೆಲಸನೂ ಬೆಳಗ್ಗೆನೇ ಇವತ್ತು ಬೇಗ ಹೋಗಿದೆ. 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಕ್ಲಿಯರ್ ಇವತ್ತು. ಇವಾಗ ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅವೆಲ್ಲ ಹೆಸ್ರು ಕಾಳನ್ನ ಒಂದು 4 ಹೂವು ಹಾಕ್ಸ್ಕೊಂಡಿದ್ದೆ. ಇವಾಗ ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನೀರು ಕಮ್ಮಿ ಇಟ್ಕೊಂಡಿರ್ಬೇಕು. ನಾನು ಇವಾಗ ಇಲ್ಲೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ, ನೀರು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಬೇಯವಾಗಲೇ ಸ್ವಲ್ಪ ಕಮ್ಮಿ ಇದ್ದರೆ ಒಳ್ಳೆಯದು. ಕಾಳು ನೈಟೇ ನೆನೆಸಿದ್ರೆ ಒಂದು ವಿಶ್ರಲ್ಗೆಲ್ಲ ಆಗುತ್ತೆ, ಬೇಗ ಬೇಯುತ್ತೆ ಹೆಸ್ರು ಕಾಳು. ನಾನು ನೈಟ್ ನೆನೆಹಾಕಿರಲಿಲ್ಲ, ಅದಕ್ಕೋಗಿ ಒಂದು 4 ವಿಸಲ್ ಕೂಗಿಸ್ಕೊಂಡಿದ್ದೆ. ಸೊ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ. ದೋಸೆ, ಚಪಾತಿ, ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಇದು. ಇದೊಂದು ಸ್ವಲ್ಪ ಸಾಫ್ಟ್ ಆಗಲಿ. ನೋಡಿ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಧನಿಯಾ ಪುಡಿ. ಇದಿಷ್ಟು ಚೆನ್ನಾಗಿ ಕುದಿಬೇಕು. ಆವಾಗಲೇ ನಾನು ಕಾಳು ಬೇಯೋವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಮತ್ತು ಈರುಳ್ಳಿ ಟೊಮೊಟೊಗೂ ಕೂಡ ಉಪ್ಪು ಹಾಕಿದ್ದೀನಿ. ಈಗ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ, ಬೇಕಿದ್ದರೆ ಆಮೇಲೆ ಹಾಕೋದಾಗುತ್ತೆ. ಇವಾಗ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಇದೆಲ್ಲ ಫುಲ್ ಕುದ್ಮೇಲೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು. ಚೆನ್ನಾಗಿರುತ್ತೆ ಇದು ದೋಸೆಗೆ. ಇವಾಗ ಮಾಡಿಟ್ಟಿದ್ದೀನಿ. ಆಮೇಲೆ ಊಟ ಮಾಡೋವಾಗ ದೋಸೆ, ಯಾರಿಗನ್ನ ದೋಸೆ ಬೇಕಿದ್ದು ದೋಸೆ, ಇಲ್ಲ ಅಂದರೆ ಆದರೆ ಮುದ್ದೆ ಬೇಕು ಅಂದರೆ ಮುದ್ದೆನೂ ಮಾಡೋದು. ಇನ್ನೆಲ್ಲ ರೆಡಿ ಇದೆಯಲ್ವ. ಫ್ರೆಂಡ್ಸ್, ಈಗ ತಾನೇ ನೋಡಿ ಪ್ರತಿ ಕೂಡ ಬಂದ. ಟೈಮ್ ಬಂದು ಆಗಲೇ 1:30 ಆಗಿದೆ. ಇವತ್ತು 1 ಗಂಟೆಗೆ ಬಿಟ್ಟಿದ್ದಾರೆ ಕಾಲೇಜು. ಏನೋ ಎಲ್ಲ ಬುಕ್ಸ್ಗಳು ಕೊಡಬೇಕು. ಮತ್ತು ಹಾಗೆಯೇ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ.
ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀವಿ. ಆಲ್ಮೋಸ್ಟ್ ಆಗಲೇ 1:30 ಬೆಳಗ್ಗೆ ಒಂದು 8 ಗಂಟೆಗೆ ಶೇಕನ್ನು ಕುಡ್ದಿರೋದು ತುಂಬ ಹೊಟ್ಟೆ ಹಸ್ವಾಗ್ತಾಯಿದೆ. ಈಗ ಊಟ ಮಾಡಬೇಕು. ಮತ್ತು ಸಂಜೆ ಮೇಲೆ ಮೀಟಿಂಗ್ ಇದೆ, ಹೋಗಿ ಬರಬೇಕು. ಪ್ರತಿ ಬರೋ ಹಾಗಿಲ್ಲ, ಪೇರೆಂಟ್ಸ್ ಮಾತ್ರ. ಸೊ ನೋಡೋಣ, ಆದರೆ ನಾನು ವಿಡಿಯೋ ಮಾಡ್ತೀನಿ. ಸರಿ, ಇವಾಗ ಮುದ್ದೆ ಮಾಡಿಬಿಟ್ಟು ಈಗ ಊಟ ಮಾಡ್ತೀನಿ. ಹೊರಗಡೆ ಯಾಕೆ ತಿನ್ಬೇಡ ಅಂತ ಹೇಳ್ತೀವಿ. ತೋರಿಸ್ತಾ ನೋಡೋ ಜೇವರಿಗೆ ಯಾವ್ದು ಕಾಲ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿದೆ. ಸೊ ಇವಾಗ ಸೃಷ್ಟಿನ ಕಾಲೇಜಿಂದ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಪ್ರತಿ 3 ಕೂಡ ಹೋಗ್ತಾ ಇದ್ದೀವಿ. ಇವತ್ತು ಅವಳು ಗಾಡಿನ ಕಾಲೇಜ್ಗೆ ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ಇವತ್ತು ನಾವೇನೇ ಕರ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇರೋದು. ಸೊ ಅವರಪ್ಪ ಮನೆಯಲ್ಲೇ ಇದ್ರಲ್ವಾ, ಹಾಗಾಗಿ ಮತ್ತು ಹಾಗೆಯೇ ಮಧ್ಯಾಹ್ನನೂ ಅಷ್ಟೇ ನಾವೇ ಹೋಗ್ಬಿಟ್ಟು ಅವಳನ್ನ ಕಾಲೇಜಿಗೆ ಬಿಟ್ಟು ಮತ್ತೆ ಪ್ರತಿನ ಕರ್ಕೊಂಡು ಬಂದಿದ್ದು. ಅದಕ್ಕೇ ಸರಿ ಇವಾಗ ಹೋಗ್ಬಿಟ್ಟು ಕರ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲೇ ಮೋಡ ಕೂಡ ಆಗಿದೆ, ಮಳೆ ಈಗಲಾಗಲೂ ಬರೋ ಥರ ಇದೆ. ಫೈನಲಿ ಈಗ ಸೃಷ್ಟಿನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಹಾಗೆ ಈಗ ಮಳೆ ಕೂಡ ಬರ್ತಾ ಇದೆ, ಹಾಗೆ ಏನಾನ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತೇಳಿ ಮನೆಯಲ್ಲೇ ಊಟ ಮಾಡಿದ್ದೀವಿ. ಟೈಮ್ ಕೂಡ 5 ಗಂಟೆ ಆಗಿದೆಯಲ್ಲ, ಸ್ವಲ್ಪ ಏನಾದ್ರೂ ಮಳೆ ಕೂಡ ಬರ್ತಾ ಇದೆ ಸಣ್ಣದಾಗೆ, ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತೇಳಿ. ತುಂಬ ದಿವಸ ಆಯಿತು, ಮಕ್ಕಳು ಕೂಡ ಏನಾದರೂ ತಿನ್ನೋಣಮ್ಮ ಅಂತ ಇದ್ದಾರೆ. ನೋಡೋಣ ಏನು ಕೊಡಿಸ್ತಾರೋ ನಮ್ಮ ಮನೆಯಲ್ಲಿ. ಫ್ರೆಂಡ್ಸ್, ಇವಾಗ ನಾವಿಲ್ಲಿ ಬೇಕ್ರಿ ಹತ್ರ ಬಂದಿದ್ದೀವಿ. ಮಳೆ ಕೂಡ ಬರ್ತಾ ಇತ್ತು, ಅದಕ್ಕೆ ಇಲ್ಲೇ ಬೇಕ್ರಿ ಹತ್ರ ಬಂದಿದ್ದೀವಿ. ಮತ್ತು ಹಾಗೆಯೇ ಎಲ್ಲರೂ ರಸಮಲೈ ತಿನ್ನೋಣ ಅಂತಂದ್ಬಿಟ್ಟು ಪ್ರತಿ ಹೋಗಿದ್ದಾನೆ ರಸಮಲೈ ತೊಗೊಂಡು ಬರೋದಕ್ಕೆ. ಓಕೆ, ಚೆನ್ನಾಗಿರುತ್ತೆ ರಸಮಲೈ. ನಾವು ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ತೊಗೊಳೋದು, ಯಾವಾಗಲೂ ಕೇಕು ಎಲ್ಲ ನೋಡಿರ್ತೀನಿ ನೀವೆಲ್ಲ ವಿಡಿಯೋ ಲಾಗಲ್ಲೆಲ್ಲ. ವಾಹ್, ಸೂಪರ್ ಆಗಿದೆ ಫ್ರೆಂಡ್ಸ್ ರಸಮಲೈ. ನನ್ನ ಫೇವ್ರೇಟ್ ರಸಮಲೈ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಡವಾ